ಎಂತದ್ ಕೊಟ್ಟಾರ ನೋಡಿ, ಫಸ್ಟ್ ಟೈಮ್ ಇದು ಯೂಸ್ ಮಾಡ್ತಾ ಇರೋದು. ಸೂಪರ್, ನಿಜ ಹೇಳ್ತಾ ಇದ್ದೀರಾ? ಪರ್ಫೆಕ್ಟ್ ಸರ್, ಚೆನ್ನಾಗಿದೆ ತಾನೆ? ಸೂಪರ್. ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಮ್ಯೂಟೆಂಟ್ ರಘು ಅಂಡ್ ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್. ಮತ್ತೆ ಬಂದಿದ್ದೀನಿ ಫುಡ್ ಫ್ಯಾಕ್ಟ್ರಿ ಕಿಚನ್ ಅಲ್ಲಿ ಪಾರ್ಟ್ 2. ಮೊದಲನೇ ಎಪಿಸೋಡಲ್ಲಿ ಮಟನ್ ಪೆಪ್ಪರ್ ಫ್ರೈ ಹೆಂಗ್ ಮಾಡೋದು ಅಂತ ತೋರಿಸಿದೆ. ಸೊ ಈ ಎರಡನೇ ಎಪಿಸೋಡಲ್ಲಿ ಚಿಕನ್ ಗಾರ್ಲಿಕ್ ಫ್ರೈ ಮಾಡೋದನ್ನ ಹೇಳ್ಕೊಡ್ತೀನಿ. ಇದು ನನ್ನ ಫೇವ್ರೆಟ್ ಸರ್. ನಮ್ಮ ಮಗಂಗಂತೂ ಭಾರಿ ಇಷ್ಟ, ಯಾವಾಗೂ ಮಾಡ್ಕೊಡ್ತಾ ಇರ್ತೀನಿ. ಅಂಡ್ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ ಜಾಸ್ತಿ ಬೇಕು. ಅಂಡ್ ಇದು ಸ್ವಲ್ಪ ಚೈನೀಸ್ ಮತ್ತೆ ಇಂಡಿಯನ್ ಎರಡು ಮಿಕ್ಸ್, ಬಟ್ ತಿಂದ್ರೆ ಮಾತ್ರ ಸಕ್ಕತ್ ಫ್ಲೇವರ್ ಇರುತ್ತೆ. ಫಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನ್ ಬೇಕು ಅಂತ ಹೇಳ್ಬಿಡೋಣ. ಶುಂಠಿ ಅಂದ್ರೆ ಫೈನ್ ಚಾಪ್ ಮಾಡ್ಕೊಡ್ಬೇಕು ಈ ತರ. ಅದಾದ್ಮೇಲೆ ಬ್ರೌನ್ ಶುಗರ್, ವೈಟ್ ಶುಗರು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಆಮೇಲೆ ಖಾರದ ಪುಡಿ, ಉಪ್ಪು, ಅದಾದ್ಮೇಲೆ ಗಾರ್ಲಿಕ್ ಅಂದ್ರೆ ಬೆಳ್ಳುಳ್ಳಿ, ಅದನ್ನು ಫುಲ್ ಫೈನ್ ಚಾಪ್ಡ್. ಆನಿಯನ್ ಕೂಡ ಫೈನ್ ಚಾಪ್ ಮಾಡ್ಕೊಂಡಿದ್ದೀನಿ. ಇದು ಬಂದು ಆಯಿಸ್ಟರ್ ಸಾಸ್ ನೋಡಿ, ಒಂದು 4 ಸ್ಪೂನ್ ತಗೊಂಡಿದ್ದೀನಿ. ಅದಾದ್ಮೇಲೆ ಪೆಪ್ಪರು, ಸ್ವಲ್ಪ ಗರಂ ಮಸಾಲ, ಬೇಕಾದ್ರೆ ಲೈಮು, ಅದಾದ್ಮೇಲೆ ಸೋಯಾ ಸಾಸ್ ಯೂಸ್ ಮಾಡ್ತೀನಿ ಸ್ವಲ್ಪ ನೋಡಿ, ಸೋಯಾ ಸಾಸು. ಅಂಡ್ ಇನ್ನೊಂದು ಅಮೇಝಿಂಗ್ ಥಿಂಗ್ ಅಬೌಟ್ ದಿಸ್ ಡಿಶ್ ಏನು ಅಂದ್ರೆ ಒಂದು ಸ್ವಲ್ಪ ಸ್ವೀಟ್ ಫ್ಲೇವರ್ ಇರುತ್ತೆ, ಅದಕ್ಕೆ ಹನಿ ಯೂಸ್ ಮಾಡ್ತಾರೆ, ಸಖತ್ ಟೇಸ್ಟ್ ಬರುತ್ತೆ. ಅದಾದ್ಮೇಲೆ ಗ್ರೀನ್ ಚಿಲ್ಲಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ರೆಡ್ ಚಿಲ್ಲಿ ಇರುತ್ತಲ್ಲ ಡ್ರೈ, ಇದನ್ನ ಮೊದಲು ಬಾಯ್ಲ್ ಮಾಡ್ಕೋಬೇಕು. ಇದು ಆಲ್ರೆಡಿ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಈ ತರ ನಾವು ಪೇಸ್ಟ್ ಮಾಡ್ಕೋಬೇಕು ನೋಡಿ, ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಇದು ರೆಡ್ ಚಿಲ್ಲಿ ಮಾತ್ರ. ಸೊ ಇದನ್ನ ಬಾಯ್ಲ್ ಮಾಡ್ಬಿಟ್ಟು ಆಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಮೇನ್ ಇಂಗ್ರೀಡಿಯೆಂಟ್ ಬಂದು ನಾನು ನೋಡಿ ಇಲ್ಲಿ ಚಿಕನ್ ಬ್ರೆಸ್ಟ್ ತಗೊಂಡಿದ್ದೀನಿ. ಈ ತರ ಒಂದು ಕ್ವಾಲಿಟಿ ಚಿಕನ್ ಅಂತ ನೀವು ಲಾಸ್ಟ್ ಎಪಿಸೋಡ್ ಅಲ್ಲಿ ಮಟನ್ ತೋರಿಸೋದಲ್ಲ, ನೋಡಿದ್ರೆ ಖುಷಿ ಆಗುತ್ತೆ, ಅಡುಗೆ ಮಾಡ್ಬೇಕು ಅನ್ಸುತ್ತೆ. ಅಂಡ್ ಈ ಚಿಕನ್ ಇದೆಯಲ್ಲ, ಇದು ಒಂದು ವೇ ಅಲ್ಲೇ ಕಟ್ ಮಾಡ್ಬೇಕು, ಹೆಂಗೆಂಗೋ ಕಟ್ ಮಾಡಿದ್ರೆ ಟೇಸ್ಟ್ ಬರಲ್ಲ. ಸೊ ನಿಮ್ಗೆ ತೋರಿಸ್ತೀನಿ ಹೆಂಗ್ ಕಟ್ ಮಾಡ್ಬೇಕು ಅಂತ. ಬನ್ನಿ ಇಲ್ಲಿ ನೋಡಿ, ಇಲ್ಲಿ ಫೈಬರ್ಸ್ ಇದೆ ನೋಡಿ, ಹಿಂಗೆ ಗ್ರೈನ್ಸ್, ಇದು ಈ ತರ ಫ್ಲೋ ಆಗುತ್ತೆ, ಕರೆಕ್ಟ್? ಆ ಫ್ಲೋ ಅಲ್ಲೇ ನೀವು ಚಿಕನ್ ಕಟ್ ಮಾಡ್ಬೇಕು. ಕಟ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ನೋಡಿ. ಚಿಕನ್ ನೀವು ಹೆಂಗ್ ಬೇಕಾ ಕಟ್ ಮಾಡಿ ಹಾಕ್ಬೋದು, ಬಟ್ ಈ ತರ ಮಾಡಿ ತಿಂದಾಗ ಟೇಸ್ಟೇ ಬೇರೆ. ನೀವು ತಿಂತೀರಲ್ಲ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಈ ತರ ಬರ್ಬೇಕು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸರ್ ಇನ್ನೊಂದು ಕ್ವಶನ್, ನಿಮ್ ಕಿಚನ್ ಓಪನ್ ಇದೆಯಲ್ಲ ಸರ್, ಹೆಂಗೆ ಯಾರು ಬೇಕಾ ಬರ್ಬೋದಾ ಒಳಗಡೆ? ಸರ್ ಆಕ್ಚುಲಿ ಇದು ಏನಾಗುತ್ತೆ ಅಂದ್ರೆ, ಈ ಕೆಲವೊಂದು ಗೆಸ್ಟ್ಗಳಲ್ಲಿ ಒಂಥರ ತಪ್ಪು ಅಭಿಪ್ರಾಯ ಇದೆ, ಹೋಟ್ಲುಗಳಲ್ಲಿ ತಿಂದ್ರೆ ಹೆಲ್ತ್ ಸರಿ ಇರಲ್ಲ, ಹೌದೌದು, ಮನೆ ಊಟನೇ ಪ್ರಿಫರ್ ಮಾಡ್ಬೇಕು ಅಂತ. ನಾವ್ ಅದಕ್ಕೆ ಫುಲ್ಲಿ ಓಪನ್ಡ್, ನೀವ್ ಯಾರು ಬೇಕಾದ್ರೂ ಕಿಚನ್ ಒಳಗೆ ಬರ್ಬೋದು. ನಿಜವಲ್ಲ ಸರ್, ಈ ಕಾನ್ಸೆಪ್ಟ್ ನಾನು ಬಂದಾಗ ಅದನ್ನೇ ಫಸ್ಟ್ ಚೆಕ್ ಮಾಡಿದ್ದು. ಏನ್ ಹೋಟೆಲ್ ಇಷ್ಟು ಓಪನ್ ಆಗಿದೆ ಅಂಡ್ ಇಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದೀರಾ? ಯಾಕಂದ್ರೆ ತುಂಬಾ ಸತೆ ಊಟ ಮಾಡುವಾಗ ನನಗೂ ಡೌಟ್ ಬರುತ್ತೆ, ಹೋಟೆಲ್ ಕಿಚನ್ ಹೆಂಗಿರತ್ತೆ ಅಂತ. ಬಟ್ ಇವತ್ತು ಈ ಕಿಚನ್ ನೋಡಿ ನಿಜವಲ್ಲೂ ಅಮೇಝಿಂಗ್ ಆಗಿದೆ. ನನಗೆ ಗೊತ್ತಿಲ್ಲ ಬೇರೆ ಹೋಟ್ಲ್ ಹಿಂಗಿರುತ್ತೋ ಇಲ್ವೋ ಅಂತ. ಬಂದ್ರೆ ಅವರೇ ಡೈರೆಕ್ಟ್ ಒಂದು ಕಲರ್ ಒಂದು ಟೇಸ್ಟಿಂಗ್ ಪೌಡರ್ ಇವತ್ತಿನವರೆಗೂ ನಾವು ಯೂಸ್. ಸೂಪರ್ ಸರ್, ನಿಜವಾಗ್ಲೂ ಹೇಳ್ತಾ ಇದೀನಿ, ಸುಳ್ಳು ಹೇಳ್ತಾ ಇಲ್ಲ. ಕಿಚನ್ ಮಾತ್ರ ಒಳ್ಳೆ ಮನೇಲಿ ಇದ್ದಂಗಿದೆ, ಅಷ್ಟು ಕ್ಲೀನ್ ಆಗಿದೆ. ಅಮೇಝಿಂಗ್ ಇಕ್ವಿಪ್ಮೆಂಟ್ ನೋಡ್ತಾ ಇದ್ದೀನಿ ಅಂಡ್ ಕ್ವಾಲಿಟಿ ಆಫ್ ಫುಡ್ ನಿಜವಾಗ್ಲೂ ಟಾಪ್ ಕ್ಲಾಸ್. ಬನ್ನಿ ಅಡುಗೆ ಸ್ಟಾರ್ಟ್ ಮಾಡೋಣ ಸರ್. ಎಂತದ್ ಕೊಟ್ಟಾರ ನೋಡಿ, ಫಸ್ಟ್ ಟೈಮ್ ಇದು ಯೂಸ್ ಮಾಡ್ತಾ ಇರೋದು. ನನ್ಗೆ ತುಂಬಾ ಆಸೆ ಇತ್ತು ಈ ತರ ಎಲ್ಲ ಮಾಡ್ಕೊಂಡು ಅಡುಗೆ ಮಾಡೋಣ ಅಂತ. ಇವತ್ತು ನೋಡಿ, ಇವತ್ತು ಫುಲ್ ಸ್ಟೈಲಲ್ಲಿ ಅಡುಗೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಾಸ್ ಪ್ರಿಪೇರ್ ಮಾಡ್ಕೋಬೇಕು. ಫಸ್ಟ್ ಇದಕ್ಕೆ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಇದು, 2 ಸ್ಪೂನ್ ಹನಿ ಹಾಕ್ತಾ ಇದ್ದೀನಿ. ಓಕೆನಾ? ಹನಿ ಹಾಕ್ದೆ. ಅದಾದ್ಮೇಲೆ 2 ಸ್ಪೂನು ಸೋಯಾ ಸಾಸ್.
ಆಯ್ತಾ. ಇದಾದ್ಮೇಲೆ ಆಯಿಸ್ಟರ್ ಸಾಸ್, ಆಯಿಸ್ಟರ್ ಸಾಸ್ ಇದು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಇದಾಗದೆ ಇದಾದ್ಮೇಲೆ ಒಂದು ಸ್ವಲ್ಪ ಬ್ರೌನ್ ಶುಗರ್ ಓಕೆ 1 ಸ್ಪೂನ್ ಹಾಕೊಂತೀನಿ. ಓಕೆ ಇದನ್ನ ಹಾಕೊಂತೀನಿ. ಇದೆಲ್ಲ ಆದ್ಮೇಲೆ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ. ಓಕೆ ಇದಕ್ಕೇನು ಪರ್ಟಿಕ್ಯುಲರ್ ಆಗಿ ಏನಾದ್ರು ಹೆಸರು ಇದೆಯಾ ಇಂಥ ಸಾಸ್? ಏನಿಲ್ಲ ಸರ್, ಇದು ನಾನು ಮಾಡ್ಕೊಂಡಿರೋ ಒಂದು ಸಾಸ್. ಲಾಸ್ಟಿಗೆ ಇದನ್ನ ಮಿಕ್ಸ್ ಮಾಡಿ ಗಾರ್ನಿಶ್ ಮಾಡ್ತೀನಿ. ಟೇಸ್ಟ್ ಸಕ್ಕದಾಗಿ ಬರುತ್ತೆ. ಇದು ತಿಂದ್ಮೇಲೆ ನೋಡಿ. ಮ್ಯೂಟೆಂಟ್ ಸಾಸ್ ಅಂತ ಕರೀತಾರೆ. ಹೌದು, ಮ್ಯೂಟೆಂಟ್ ಸಾಸ್ ಅಂತಾನೆ ಕರೀಲಿ. ಓಕೆ ಸೊ ಇದನ್ನ ಮುಂಚೆನೆ ರೆಡಿ ಮಾಡಿ ಇಟ್ಕೊಂತೀನಿ. ಅಬ್ಬಾ ಸೂಪರ್ ಸರ್. ನಮ್ ಬೇಜಾರಾದಾಗೆಲ್ಲ ನಿಮ್ಮ ಕಿಚನ್ಗೆ ಬಂದು ಅಡುಗೆ ಮಾಡ್ತೀನಿ. ಸರಿ ನಿಜವಾಗ್ಲೂ ಯಾವಾಗ ಮನೇಲಿ ಅಡುಗೆ ಬೇಕಾಗ್ತದೆ ಮಾಡುವಾಗ ಇಷ್ಟೊಂದು ಎಕ್ಸೈಟ್ಮೆಂಟ್ ಇರಲ್ಲ. ಇವತ್ತು ಹಾ. ತುಂಬಾ ಎಕ್ಸೈಟೆಡ್ ಇದ್ದೀನಿ. ಒಂಚೂರು ಆಯಿಲ್ ಹಾಕೊಂತೀನಿ. ಒಂಥರ ಚೆನ್ನಾಗಿದೆ ಸರ್. ಇದು ಡೀಪ್ ಅಲ್ಲ ಮತ್ತೆ ಬಾಯ್ಲ್ ಅಲ್ಲ, ಆ ತರ ಒಂಥರ ಹೌದು sir. ಪ್ರಿಪರೇಷನ್. ಹೌದು. ಸೂಪರ್ ಇದು ಹಂಗಾದ್ರೆ. ಸ್ವಲ್ಪ ಎಣ್ಣೆನ ಚೆನ್ನಾಗಿ ಕಾಯಿಸ್ಬೇಕು. ಜಾಸ್ತಿ ಫ್ರೈ ಮಾಡಬಾರ್ದು. ಒಂದು 5 ನಿಮಿಷ 5 ನಿಮಿಷಕ್ಕೆ ಬೆಂದೋಗುತ್ತೆ. ಯಾಕೆಂದ್ರೆ ನಾವು ತಿನ್ ಸ್ಲೈಸ್ ಮಾಡಿದೀವಲ್ಲ, ಚಿಕನ್ ಸಾಫ್ಟ್ ಆಗುತ್ತೆ. ಹೈ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಬೇಕು. ಓಕೆ ಇದೆಲ್ಲ ಆದ್ಮೇಲೆ ಚಿಕನ್ ಹಾಕೊಳ್ತೀನಿ. ಚೆನ್ನಾಗಿ ಅನಿಸ್ತಾ ಇದೆ ಸರ್. ನಿಜವಾಗ್ಲೂ ಐ ಆಮ್ ಎಂಜಾಯಿಂಗ್ ಕುಕಿಂಗ್ ಇನ್ ಫುಡ್ ಫ್ಯಾಕ್ಟ್ರಿ ಆಕ್ಚುಲಿ. ನಿಮ್ಮ ಮಗನ್ಗೆ ಮೇಡಮ್ ಅಡಿಗೆ ಒಂಥರ ಜಾಸ್ತಿ ನಿಮ್ಮ ಅಡಿಗೆ ನಮ್ಮ ಮಗ ಸಖತ್ ಇದು ಸರ್. ನನ್ನ ಜೊತೆ ಚೆನ್ನಾಗಿರುವಾಗ ನಿಮ್ಮ ಅಡುಗೆ ಚೆನ್ನಾಗಿದೆ ಅಂತಾನೆ, ಅವ್ರು ಚೆನ್ನಾಗಿರುವಾಗ ಅವ್ರ ಅಡುಗೆ ಚೆನ್ನಾಗಿದೆ ಅಂತ. ನೋಡಿ ಜನರೇಷನ್ ಬಹಳ ಬುದ್ಧಿವಂತರಿಗೆ. ಅವ್ನಿಗೆ ಏನ್ ಬೇಕೋ ಹಂಗೆ ಸರ್. ಆಮೇಲೆ ಇದು ಇನ್ನೊಂದು ಕ್ವಶನ್ ಇತ್ತು. ಹೇಳಿ ಸರ್. ನಿಮ್ಗೆ ಹೆಂಗ್ ಸರ್ ಫುಡ್ ಮೇಲೆ ಇಂಟ್ರೆಸ್ಟ್? ನಾನಾದ್ರೆ ಬಾಡಿ ಬಿಲ್ಡರು, ಫಿಟ್ನೆಸ್ ಅಲ್ಲಿ ಇದ್ದೆ, ಫುಡ್ ಅಲ್ಲಿ ಇಂಟ್ರೆಸ್ಟ್ ಬಂತು. ನಿಮ್ಗೆ ಹೆಂಗ್ ಸರ್ ಇದು? ಸರ್ ನಾನು ಈ ರೆಸ್ಟೋರೆಂಟ್ ಲೈನಿಗೆ ಬಂದಿದ್ದೆ ಒಂಥರ ಆಶ್ಚರ್ಯ. ನಾನು ಯಾವ್ದೋ ಒಂದು ಕೋಳಿ ಫಾರಂ ಕೆಲಸ ಮಾಡ್ತಾ ಇದ್ದೆ. ಹಾ ಈ ಒರಿಜಿನಲ್ ಮುಂಚೆ ಈ ಡಾಬಾ ಕಾನ್ಸೆಪ್ಟ್ ಅಲ್ಲಿ ಬಂದ್ರೆ ಸರ್ದಾರ್ಜಿಯವ್ರು ಇಂಟ್ರೊಡ್ಯೂಸ್ ಮಾಡಿದ್ರು. ಈ ರೋಡ್ ಸೈಡ್ ಅಲ್ಲಿ ಲಾರಿಯವರಿಗೆ ಊಟ ಮಾಡೋರಿಗೆ ಪ್ರಿಪರೇಷನ್ ಮಾಡಕ್ಕೆ ಅಂತ ಡಾಬಾ ಅಂತ ಮಾಡಿದ. ಆಕ್ಚುಲಿ ಅವ್ರಿಗೆ ಅಲ್ಲಿ ಕುಡಿಯಕ್ಕೆ ನೀರಿನ ವ್ಯವಸ್ಥೆ, ಸ್ನಾನಕ್ಕೆ ನೀರು, ಚಾರ್ಪಾಯಿ ಮಂಚ ಅಂತ ಹೇಳ್ತಾರೆ. ಆ ತರ ಅವರು ಡಾಬಾಗಳಲ್ಲಿ ಮಾಡಿದ್ರು. ಅವ್ರು ಚಿಕನ್ ಪರ್ಚೇಸ್ ಮಾಡಕ್ ಬರ್ತಾ ಇದ್ರು. ಅವ್ರು ನನಗೆ ಬಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತೀಯಾ, ಇಂಟ್ರೆಸ್ಟ್ ಇದೆಯಾ ಅಂತ. ಸಾಕತ್ ಸರ್. ಆ ಶೆಫ್ಗಳ ಜೊತೆ ಜಾಸ್ತಿ ಮಿಂಗಲ್ ಇರ್ತಿತ್ತು ನನಗೆ ಅವಾಗಿಂದ ತುಂಬಾ ಇಂಟ್ರೆಸ್ಟ್ ಬಂದ್ಬಿಡ್ತು. ಆಮೇಲೆ ನಮ್ಮಮ್ಮ ಪ್ರತಿಯೊಂದು ಅಡಿಗೆ ಮಾಡ್ಬೇಕಾದ್ರೂ ಟೇಸ್ಟಿಗೆ ಪರ್ಟಿಕ್ಯುಲರ್ ಆಗಿ ಮಾಡ್ತಾ ಇದ್ರು. ಓಕೆ. ನನಗೆ ಅವಾಗ ನನ್ ಕಂಪೇರ್ ಗೊತ್ತಾಗ್ತಾ ಇತ್ತು, ಚೆನ್ನಾಗಿರೋದು ಯಾವ್ದು, ಚೆನ್ನಾಗಿರೋದು ಯಾವ್ದು ಅಂತ. ಹಿಂಗೆ ಬರ್ತಾ 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 ಏನು ಹೌಸ್ ಕೀಪಿಂಗ್. ಸೂಪರ್ ಸರ್. ಏನ್ ಗೊತ್ತಾ, ನಾನು ಕಲ್ತಿದ್ದು ಇಷ್ಟೇ ಸರ್. ಪ್ಯಾಷನೇಟ್ ಇಲ್ಲ ಅಂದ್ರೆ ನಾವೇನು ಮಾಡಕ್ಕ. ಒಂದ್ ಐಟಮ್ ಮರ್ತೋಗಿದೀನಿ. ನಂಗೆ ಕೊರಿಯಾಂಡರ್ ಲೀವ್ಸ್ ಬೇಕಾಗಿತ್ತು, ಫೈನ್ಲಿ ಚಾಪ್ಡ್. ಕೊತ್ತಂಬರಿ ಸೊಪ್ಪು ಕೊಡ್ರಪ್ಪ, ಕಟ್ ಮಾಡಿದ್ದು. ಫೈನ್ಲಿ ಚಾಪ್ಡ್ ಗಾರ್ಲಿಕ್. ನೀವು ತಿನ್ನುವಾಗ ಒಳ್ಳೆ ಫ್ಲೇವರ್ ಬರ್ಬೇಕು ಗಾರ್ಲಿಕ್. ಇದೆಲ್ಲ ಆದ್ಮೇಲೆ ಸ್ವಲ್ಪ ಆನಿಯನ್ ಹಾಕೊಂತೀವಿ. ಸರ್ ಈಗ ನೀವೇನ್ ಮಾಡ್ತಾ ಇದ್ರಲ್ಲ, ಇದನ್ನ ಇನ್ ಫ್ಯೂಚರ್ ಅಲ್ಲಿ ಇದನ್ನ ಯಾವ ಲೆವೆಲ್ ತಗೊಂಡ್ಬೇಕು ಅನ್ಕೊಂಡಿದ್ದೀರಾ? ನಾನ್ ನಿಜವಾಗ್ಲೂ ಕುಕಿಂಗ್ ಕಾಂಪಿಟೇಷನ್ ಮಾಡ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ. ಈ ತರ ಒಂದು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ. ಎವ್ರಿಥಿಂಗ್ ಹ್ಯಾಪನ್. ಸೊ ಚೆನ್ನಾಗಿ ಹೋಗ್ತಾ ಇದೆ. ಬಟ್ ಇದನ್ನ ಐ ವಾಂಟ್ ಟು ಮೇಕ್ ಇಟ್ ಬಿಗ್. ಸೊ ಚೆನ್ನಾಗಿ ಆಗ್ತಾ ಇದೆ ಸರ್. ತಗೊಂಡು ಹೋಗ್ತಾ ಇದೀನಿ. ನೋಡೋಣ ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ. ನೀವು ಯಾವ ಸಣ್ಣದ್ ಮಾಡಿದ್ರು ನಾನು ಒಂದು ಇಂಟ್ರೆಸ್ಟ್ ಆಗಿ ಮಾಡ್ಕೊಂಡು ಹೋಗ್ತಿದ್ರಲ್ಲ, ಅದನ್ನೇ ನೀವು ಮೇಲ್ ಕೆತ್ಕೊಂಡು ಹೋಗ್ತಾ. ಹೌದು ಸರ್. ಯಾಕಂದ್ರೆ ನನಗೆ ಏನ್ ಕೆಲಸ ಮಾಡೋದು ಪರ್ಫೆಕ್ಟ್ ಆಗಿರ್ಬೇಕು. ಅರ್ಧಂಬರ್ಧ ಮಾಡಕ್ ಇಷ್ಟ ಇಲ್ಲ. ಸೊ ನೋಡಿ, ಗಾರ್ಲಿಕ್ ಮತ್ತೆ ನಮ್ಮ ಫೈನ್ಲಿ ಚಾಪ್ಡ್ ಆನಿಯನ್ ಏನಿದೆಯೋ ಚೆನ್ನಾಗಿ ಫ್ರೈ ಮಾಡ್ಕೊಂತೀನಿ. ಒಂದ್ ಸ್ವಲ್ಪ ಜಿಂಜರ್ ಕೂಡ ಆಡ್ ಮಾಡ್ಕೊಂತೀನಿ. ಜಾಸ್ತಿ ಮಾಡ್ಬೇಡಿ, ಸ್ವಲ್ಪ. ಯಾಕಂದ್ರೆ ಇದು ಮೇನ್ ಫ್ಲೇವರ್ ಬಂದು ಗಾರ್ಲಿಕ್. ಯಾಕಂದ್ರೆ ಗಾರ್ಲಿಕ್ ಫ್ರೈ ಅಲ್ವಾ. ನೋಡಿ, ಒಂಚೂರು ಫ್ರೈ ಆಗ್ಲಿ, ಆ ಸ್ಮೆಲ್ ಎಲ್ಲ ಹೋಗ್ಬೇಕು. ಸೊ ಇದಾದ್ಮೇಲೆ ನಾವೇನ್ ಮಾಡ್ಬೇಕು, ನಾವ್ ಏನ್ ಪೇಸ್ಟ್ ಮಾಡ್ಕೊಂಡಿದ್ವು, ಕೆಂಪು ಮೆಣಸಿನ್ಕಾಯಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಬಾಯ್ಲ್ ಮಾಡಿ, ಇದನ್ನ ಹಾಕೊಂತ ಇದ್ವಿ. ನಿಮ್ ಖಾರ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಆಗಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಮ್ಮಲ್ಲಿ ಬರೋ ಕಸ್ಟಮರ್ಗೂ ಅಷ್ಟೇ ಸರ್, ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿನೇ ಪ್ರಿಪೇರ್ ಮಾಡ್ಕೊಡೋದು.
ಯಾವ್ದಾದ್ರು ಒಂದು ಐಟಮ್ ಕೇಳಿದಾಗ ಇಲ್ಲ ನಮ್ಮಲ್ಲಿ ಹಿಂಗ್ ಬರೋದು ಹಂಗ್ ಬರೋದು ನಾವ್ ಯಾವತ್ತೂ ವಾದ ಮಾಡಲ್ಲ. ಅವ್ರಿಗೆ ಬೇಕಾದ ರೀತಿಲೇ ಮಾಡ್ಕೊಡೋದು. ಇನ್ ಕೇಸ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಇಮಿಡಿಯೇಟ್ ಅವ್ರಿಗೆ ಬೇಕಾದಂಗೆ ಮಾಡ್ಕೊಡ್ತೀವಿ. ಓಕೆ, ಕಸ್ಟಮೈಸ್ ಯಾವ ತರ ಬೇಕೋ ಅದೇ ತರ ಕಸ್ಟಮೈಸ್. ವೆರಿ ನೈಸ್ ಸರ್. ಚಿಲ್ಲಿ ಪೇಸ್ಟ್ ಅದು ಎಷ್ಟು ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಸರ್. ಒಳ್ಳೆ ಫ್ರೈ ಆಗಿದೆ, ಸ್ಮೆಲ್ ನೋಡ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಓಕೆನಾ ಸರ್? ಸರ್ ಇವಾಗ ಅದೇನ್ ಚಿಕನ್ ನಾವು ಸ್ಟಾರ್ಟಿಂಗ್ ಅಲ್ಲಿ ಹೈ ಫ್ಲೇಮ್ ಅಲ್ಲಿ ಫ್ರೈ ಮಾಡಿದ್ವು, ಆ ಚಿಕನ್ ಹಾಕ್ತಾ ಇದೀನಿ. ಅದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಅಲ್ವಾ? ಹೌದು. ಇದು ಫ್ಲೇಮ್ ನ ಕಮ್ಮಿ ಮಾಡ್ಕೊಂಬಿಡೋಣ. ಒಂಚೂರು ವಾಟರ್ ಬೇಕು ಸರ್. ಹಾಕ್ಲಾ? ಒಂಚೂರು ಅಷ್ಟು ಸಾಕು ಸಾಕು ಸರ್. ನಾವ್ ಏನ್ ಸಾಸ್ ಮಿಕ್ಸ್ ಮಾಡಿದ್ವೋ ಆ ಸಾಸ್ ನ ಇಲ್ಲಿ ಹಾಕ್ತಾ ಇದೀವಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಸಾಸ್ ಮಿಕ್ಸ್ ಮಾಡಿದ್ವಲ್ಲ, ಬ್ಯೂಟೆಂಟ್ ಸಾಸ್, ಇದನ್ನ ಹಾಕ್ತಾ ಇದೀನಿ. ಆಲ್ಮೋಸ್ಟ್ ಆಗೋಯ್ತು ನಮ್ಮ ಅಡುಗೆ. ಒಂಚೂರು ಸಾಲ್ಟ್ ಹಾಕೊಂತೀನಿ. ಇದೆಲ್ಲ ಆದ್ಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಹಾಕ್ತೀನಿ. ಅಂಡ್ ಗ್ರೀನ್ ಚಿಲ್ಲೀಸ್ ಇದೆಲ್ಲ ಲಾಸ್ಟಿಗೆ ಹಾಕ್ಬೇಕು. ಗ್ರೀನ್ ಚಿಲ್ಲೀಸ್ ನ ತುಂಬಾ ಬೇಯಿಸಿದ್ರೆ ಟೇಸ್ಟ್ ಬರಲ್ಲ. ಸೊ ಇಲ್ಲಿ ಇದೆಲ್ಲ ಆದ್ಮೇಲೆ ಸ್ವಲ್ಪ ಇದರಲ್ಲಿ ಗಾರ್ನಿಶ್ ಮಾಡೋಣ. ನೋಡಿ ಕೊತ್ತಂಬರಿ ಸೊಪ್ಪು ಮೆಣಸಿಗೆ ಹಾಕ್ತಕ್ಕ ಒಳ್ಳೆ ಲುಕ್ ಚೆಂದ ಬಂದು ಅಲ್ವಾ? ಆ ಫ್ಲೇವರ್ ಎಲ್ಲ ಹೆಂಗ್ ಬರ್ತಾ ಇದೆ ನೋಡಿ. ಚೆನ್ನಾಗಿ ತಿಳಿಸ್ತಿರಲ್ಲ. ಪ್ಲೇಟ್ ಕೊಡಿ ಸರ್. ತೊಳಿ. ಸೂಪರ್, ಪರ್ಫೆಕ್ಟ್ ಕಲರ್ ಸರ್, ಪರ್ಫೆಕ್ಟ್ ಕಲರ್ ನೋಡಿ ಟೆಕ್ಸ್ಚರ್. ಫೈನಲಿ ನಮ್ಮ ಚಿಕನ್ ಗಾರ್ಲಿಕ್ ಫ್ರೈ ರೆಡಿ ಆಗಿದೆ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ, ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಅಂಡ್ ಟೈಮ್ ಫಾರ್ ರಿವ್ಯೂ. ನಮ್ಮ ಫುಡ್ ಫ್ಯಾಕ್ಟ್ರಿ ಓನರ್ ರಘು ಅವರು ಇದನ್ನ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತಾರೆ. ಸರ್ ಆಲ್ ಯೋರ್ಸ್. ಸರ್ ನೀವು ಮಾಡಿ ಸರ್. ಸ್ವಲ್ಪ ಸಾಸ್ ತಗೊಳ್ಳಿ, ಆ ಫ್ಲೇವರ್ ಇರಬೇಕು. ನಿಜ ಹೇಳ್ತಾ ಇದ್ದೀರಾ? ಪರ್ಫೆಕ್ಟ್ ಸರ್, ಚೆನ್ನಾಗಿದೆ ತಾನೆ? ಸೂಪರ್. ಅದೇ ಚಿಕನ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಹೌದೌದು. ಯೂಶಲಿ ಬ್ರೆಸ್ಟ್ ಈ ತರ ಸಾಫ್ಟ್ ಬರಕ್ಕೆ ರೀಸನ್ ಏನಂದ್ರೆ ಯಾಕಂದ್ರೆ ಕಟಿಂಗ್. ಹೌದೌದು. ಅದರ್ವೈಸ್ ಇಷ್ಟೊಂದು ಸಾಫ್ಟ್ ಬರೋ ಚಾನ್ಸಸ್ ಇಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೋಡ್ತಾ ಇದ್ದೀರಾ, ಒಳ್ಳೆ ರಿವ್ಯೂ ಸಿಕ್ಕಿದೆ ನಮ್ಮ ರಘು ಸರ್ ಇಂದ. ಇದೇ ತರ ಒಳ್ಳೊಳ್ಳೆ ರೆಸಿಪೀಸ್ ತಗೊಂಡು ಮತ್ತೆ ಬರ್ತೀನಿ. ವೆಯ್ಟ್ ಮಾಡ್ತಾ ಇರಿ, ಇದೇ ತರ ಪ್ರೀತಿ ಕೊಡಿ. ಅಂಡ್ ದಯವಿಟ್ಟು ಮ್ಯೂಟೆಂಟ್ ಶೆಫ್ ನ ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಂಗೆ ಮೋಟಿವೇಟ್ ಆಗುತ್ತೆ. ಅಂಡ್ ಈ ತರ ಒಳ್ಳೊಳ್ಳೆ ರೆಸಿಪೀಸ್ ನ ನಿಮ್ ಮುಂದೆ ನಾನು ತರ್ಬೋದು. ಸೊ ನೆಕ್ಸ್ಟ್ ಟೈಮ್ ತನಕ ವೆಯ್ಟ್ ಮಾಡಿ. ಲವ್ ಯು ಆಲ್. ಬಾಯ್.